ಏನದ ರೈಲ್ವೆ ಸ್ಟೇಷನ್ ಏನದಂದ್ರೆ ಅಭಿವೃದ್ಧಿ ಪಡಿಸುವಲ್ಲಿ ಆಮೆಗತಿಯಲ್ಲಿ ಕಾಮಗಾರಿ ನಡೆದಿರ್ತಕ್ಕಂಥದ್ದು. ಇದು ದುರದೃಷ್ಟಕರ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನದ ಈ ಕಾಮಗಾರಿಗೆ ವೇಗ ನೀಡ್ತಕ್ಕಂಥ ಕೆಲಸ ಆಗಬೇಕು. ಜಲ್ದಿ ಆಯ್ತು ಅನ್ನೋದು. ಯಾಕಂದ್ರೆ ಇಡೀ ಹಗಲ ರಾತ್ರಿ ದಿನದ 24 ಗಂಟೆಗಳಲ್ಲಿ ಸಾಕಷ್ಟು ರೈಲುಗಾಡಿಗಳು ಓಡಾಡೋದ್ರಲಿಂತ ಸಾರ್ವಜನಿಕರಿಗೆ ವಾಹನ ಸವಾರಿಗೆ ಭಾಳಷ್ಟು ತೊಂದರೆ ಆಗತ್ತ. ಅದನ್ನು ಕಡಿಮೆ ಹಾಕ್ಬೇಕಂದ್ರೆ ಇದು ಕಾಮಗಾರಿ ಜಲ್ದಿ ಮುಗಿಬೇಕು. ಒಂದು. ಎರಡನೇದೇನದ, ಈ ರೈಲ್ವೆ ನಿಲ್ದಾಣದಂತಾನೆ ರೈಲ್ವೆ ನಿಲ್ದಾಣದಂತ ಎಡ ಮತ್ತು ಭಾಗದಲ್ಲಿ ಎರಡು ಕಡೆಗೆ ಏನದ ಸುಮಾರು 12 ಎಕ್ಸ್ಪ್ರೆಸ್ 13 ಎಕ್ಸ್ಪ್ರೆಸ್ಗಳು ನಡ್ಲಿಕತ್ತವ. ಅವು ಒಂದು ಗಾಡಿ ನಿಂದಿರ್ತಿಲ್ಲ, ಅವು ನಿಂದಿರ್ಬೇಕಂತಕ್ಕಂಥ ಸಾಕಷ್ಟು ಹೋರಾಟ ಮಾಡಿದ್ವಿ. ಕೊರೋನಾ ಸಂದರ್ಭದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಮತ್ತೆ ಮರು ಆರಂಭ ಮಾಡಬೇಕು. ಇಲ್ಲೇನದ ಪ್ರತ್ಯೇಕ ಎಲ್ಲ ಟೂ ವೀಲರ್ಸು ಆಟೋದವರಿಗೆ ಎಲ್ಲರಿಗೆ ಏನದ ಪ್ರತ್ಯೇಕ ವಾಹನ ನಿಲ್ಲುಗಡೆ ಸ್ಥಳ ಮಾಡಿ ಗಿಡಗಳನ್ನು ಹಚ್ಚಿಕೇಸಿ ಹೈಟೆಕ್ ರೈಲ್ವೆ ನಿಲ್ದಾಣಕ್ಕೆ ಆಗಕ್ಕ ಮೇಲಧಿಕಾರಿಗಳು ಗುಂತಕಲ್ DRM, ಯಾವುದು ಸಿಕಿಂದ್ರಾಬಾದ್ DRM ಮತ್ತು ಸೊಲ್ಲಾಪುರ DRM ಮತ್ತು ಯಾದಗಿರಿ ಮತ್ತು ಕಲಬುರಗಿ 2 ಸಂಸದರುಗಳು ಮತ್ತು ರೈಲ್ವೆ ಖಾತಾ ಸಚಿವರು ಈ ಕಡೆ ಯಾದಗಿರಿ ಕಡೆಗೆ ಅಭಿವೃದ್ಧಿಗೆ ಕಣ್ಣು ತೆರಿಬೇಕಂತಕ್ಕಂಥದ್ದೇ ನಮ್ಮದು ಆಗ್ರಹ. ಮಾಡಲಿಲ್ಲ ಅಂದ್ರೆ ಮತ್ತೆ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಯಾದಗಿರಿಯಲ್ಲಿ ಭಾಳ ಡೆವಲಪ್ಮೆಂಟ್ ಆಗಬೇಕು. ಸ್ಟೇಷನಲ್ಲಿ ಬೇರೆ ರೈಲ್ವೆ ಸ್ಟೇಷನ್ ಭಾಳ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ವೇಟಿಂಗ್ ಹಾಲ್ ಭೀ ಇಲ್ಲ. ಹೆಣ್ಮಕ್ಳು ಕೂಡೋದು ವೇಟಿಂಗ್ ಹಾಲ್ ಬೇರೆ ಕಡೆ ಆಗಬೇಕು, ಮತ್ತು ಜೆಂಟ್ಸ್ ಕೂಡೋದು AC ವೇಟಿಂಗ್ ಹಾಲ್ ಆಗಬೇಕು. ಮತ್ತು ಇದು ಎಕ್ಸಿಲೇಟರ್ ಭೀ ಇಲ್ಲ ಇಲ್ಲಿ ಅಂತ ಹೋಗೋರು ಗುಳಿಯಿಂದ ಮೂಟೆ ಹೊತ್ತಬೇಕಂದ್ರೆ ಹಿಂಗೆ ಹೊತ್ಕೊಂಡು ಹೋಗ್ಬೇಕು. ಎಕ್ಸಿಲೇಟರ್ ಆಗಬೇಕು. ಅದೇ ಥರ ಮತ್ತು ಹ್ಯಾಂಡಿಕ್ಯಾಪ್ ಇರೋರು ಭೀ ಅವ್ರು ಭೀ ಗಾಡಿ ವ್ಯವಸ್ಥೆ ಭೀ ಇಲ್ಲ ಇಲ್ಲಿನ ಭಾಳ ವ್ಯವಸ್ಥೆ ಆಗಬೇಕು. ಇಲ್ಲಿ 12 ಗಾಡಿ 13 ಗಾಡಿ ಸೀದಾ ಇಲ್ಲಿಂದನೇ ಹೋಗ್ತಾವೆ. ಗಾಡಿ ಭೀ ಸ್ಟಾಪ್ ಇಲ್ಲ ಇಲ್ಲಿ ಯಾದಗಿರಿಯಲ್ಲಿ. ಅದು ಭೀ ಕೂಡ ಆಗಬೇಕು. ಇಲ್ಲಿ ಕಾಮಗಾರಿ ಕೆಲಸ ಭೀ ಭಾಳ ಸ್ಲೋ ಆಗ್ತಾ ಇದೆ. ಅದು ಭೀ ಜಲ್ದಿ ಆಗಬೇಕು ಅಂತ ಹೇಳ್ತೀನಿ. ನಮ್ಮ ಹೆಸರು ಮೈಪಾಲ್ ರೆಡ್ಡಿ ಅಂತ. ಗಾಡಿ 8-9 ಗಾಡಿ, ಒಂದು ಗಾಡಿ ಇಲ್ಲೇ ಹೋಗ್ತಾವ, ಒಂದೊಂದು ನಿಂದ್ರಗಳು. ಇನ್ನೊಂದು ಇಂಟರ್ಸಿಟಿ ಅಂತ ಬಂದ್ ಮಾಡಿಸಿಬಿಟ್ರಿ. ಇದಾಗ್ಯದ. ನಾವು ಬೆಂಗಳೂರಿಗೆ ದುಡ್ಕೊಂತಿಲ್ಲಕ್ಕೆ ಹೋಗ್ಬೇಕಂದ್ರೆ ರೇಷನ್ ಡೇ ಬೇಕಿದ್ರೆ ಇಳಿಸ್ತಾರ 8:30 ನಾವು 8 ಆಗ್ತೀವಿ ರೀ. ಹೆಂಗೆ ಮಾಡ್ಬೇಕು ರೀ? ನಮ್ಗೆ ಭಾಳ ತಿಪ್ಪಲ ಇದೆ ಇಲ್ಲಿ. ಈ ರೈಲ್ವೆ ಸ್ಟೇಷನ್ಗೆ ಕೆಲಸ ನಡೆದ ಭಾಳ ಸ್ಲೇಸ್ ಐತಿ. ಏನು ಅಷ್ಟು ಫಾಸ್ಟ್ ಕೆಲಸನೇ ಆಗೋದು. ನಿಧಾನ ಸಂಗಟ ರೀ ಅದು. ಇಲ್ಲಿ ಭಾಳ ನೀರು ಪಾರು ನಿಂತು ಎಲ್ಲ ಗಲೀಜಾಗ್ಯದ ರೀ. ನಮ್ಗೆ ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗ್ಯದ ರೀ. ರವಿ ರೀ.